ಹಾಯ್ ಆಲ್, ಗುಡ್ ಮಾರ್ನಿಂಗ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀರಿ. ಸೊ ನಾನು ಆಲ್ಮೋಸ್ಟ್ ಇವತ್ತು 4 o'clock 4:30 ಆ ಬಿಟ್ವೀನಲ್ಲಿ ಎದ್ದಿದ್ದೆ. ಎದ್ದು ನಾನು ಆರ್ ಆರ್ ಬಿ ಪಿ ಒ ಪ್ರಿಪ್ರೇಷನ್ಸ್ ಮಾಡ್ಕೊಬೇಕಾಗಿತ್ತು. ಸೊ ಮಾಡ್ಕೊತಾ ಇದ್ದೀನಿ. ನಾನು ಆಲ್ಮೋಸ್ಟ್ ಸ್ಟಾರ್ಟಿಂಗ್ ನಾನು ಪ್ರಿಪೇರ್ ಮಾಡ್ತಾಯಿದ್ದೆ. ಸೊ ಇವಾಗಿಂದ ಇನ್ನೂ ಸೀರಿಯಸ್ ಆಗಿ ಇನ್ನೂ ಜಾಸ್ತಿ ಎಫರ್ಟ್ಸ್ ಹಾಕಿ ಇನ್ನೂ ಟೈಮ್ ಜಾಸ್ತಿ ಕೊಟ್ಟು ಪ್ರಿಪೇರ್ ಆಗಬೇಕು ಅಂತ. ಸೊ ನಾನು ಫಸ್ಟು ಒಂದು ಸಲ ಎಲ್ಲ ಕಾನ್ಸೆಪ್ಟ್ ಕ್ಲಾಸಸ್ನೆಲ್ಲ ಬ್ರಷ್ ಅಪ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಸೊ ಕಾನ್ಸೆಪ್ಟ್ ಕ್ಲಾಸಸ್ ಬ್ರಷ್ ಅಪ್ ಮಾಡ್ಕೊಳೋದ್ರಿಂದ ನಮ್ಮ ಫೌಂಡೇಶನ್ ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ. ಬಿಕಾಸ್ ಕಾನ್ಸೆಪ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಏನೇ ಶಾರ್ಟ್ ಟ್ರಿಕ್ಸ್ ಕೊಟ್ಟಿದ್ರು, ಏನೇ ಗೊತ್ತಿದ್ರು ಕೂಡ ನಮಗೆ ಕಾನ್ಸೆಪ್ಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಆಮೇಲೆ ಒಂದು ಸ್ವಲ್ಪ ಕಾಫಿ ಕುಡ್ಕೊಂಡು ನಾನು ಫುಲ್ ಕಾನ್ಸೆಪ್ಟ್ ಕ್ಲಾಸಸ್ನ ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೆ. ಬಿಕಾಸ್ ಏನಂದರೆ ಇವಾಗ ನಾವು ಎಷ್ಟೊಂದು ಕಾನ್ಸೆಪ್ಟ್ ಕ್ಲಾಸಸ್ನ ಆಲ್ರೆಡಿ ಮಾಡಿರ್ತೀವಿ ಸ್ಟಾರ್ಟಿಂಗ್, ಆಮೇಲೆ ಮರ್ತೋಗ್ಬಿಡ್ತೀವಿ. ಆ ಥರ ಆಗಬಾರ್ದು ಅಂದರೆ ಏನು ಮಾಡಬೇಕು ಅಂದರೆ, ನೀವು ಪರ್ಸೆಂಟೇಜಸ್ದು ಕ್ಲಾಸಸ್ ಮುಗಿಸಿದ್ದೀರಾ, ನೆಕ್ಸ್ಟ್ ಇವಾಗ ರೇಷಿಯೋ ಪ್ರಪೋರ್ಷನ್ಗೆ ಬರ್ತಾ ಇದ್ದೀರಾ ಅಂದರೆ, ರೇಷಿಯೋ ಪ್ರಪೋರ್ಷನ್ಸ್ ಜೊತೆನೇ ನೀವು ಪರ್ಸೆಂಟೇಜಸ್ದು ಕ್ವಶನ್ಸ್ನ ಪ್ರಾಕ್ಟೀಸ್ ಮಾಡಬೇಕು. ಅಟ್ಲೀಸ್ಟ್ ಒಂದು 5 ಕ್ವಶನ್ಸ್ 10 ಕ್ವಶನ್ಸ್ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಕ್ವಶನ್ಸ್ನ ಪ್ರಾಕ್ಟೀಸ್ ಮಾಡ್ಕೊಬೇಕು. ಇವಾಗ ನೀವು ರೇಷಿಯೋ ಪ್ರಪೋರ್ಷನು ಮುಗಿಸಿದ್ದೀನಿ, ನಾನು ಪರ್ಸೆಂಟೇಜಸ್ಸು ಸಹ ಮುಗಿಸಿದ್ದೀನಿ. ನೆಕ್ಸ್ಟ್ ನಾನು ಆವ್ರೇಜಸ್ ಚಾಪ್ಟರ್ ಮಾಡಬೇಕು ಅಂದರೆ, ನೀವು ಆವ್ರೇಜಸ್ ಚಾಪ್ಟರ್ ಮಾಡ್ತಾನೆ ನೀವೇನು ಮಾಡಬೇಕು, ಪರ್ಸೆಂಟೇಜಸ್ದು ಮತ್ತು ರೇಷಿಯೋ ಪ್ರಪೋರ್ಷನ್ದು ನೀವು ಪ್ರಾಕ್ಟೀಸ್ ಮಾಡಬೇಕು. ಅಟ್ಲೀಸ್ಟ್ ಒಂದು 5 ಕ್ವಶನ್ಸ್ ಫ್ರಮ್ ಈಚ್ ಟಾಪಿಕ್, ಫ್ರಮ್ ಈಚ್ ಅರ್ಥಮೆಟಿಕ್ ಟಾಪಿಕ್ ನೀವು ಮಾಡ್ಕೊಬೇಕು. ನಾನು ನಿಮಗೆ ಎಲ್ಲ ಟಾಪಿಕ್ಕು ಓದಬೇಕು ಅಂತ ಹೇಳಲ್ಲ. ನಾನು ತುಂಬ ಸೆಲೆಕ್ಟಿವ್ ಟಾಪಿಕ್ಸೇ ತೊಗೊಂಡಿರೋದು. ಬಿಕಾಸ್ ನನಗೆ ಬೇಸ್ ಏನು ಕ್ವಾಂಟ್ಸ್ಗೆ ಪರ್ಸೆಂಟೇಜಸ್ಸು, ರೇಷಿಯೋ ಪ್ರಪೋರ್ಷನ್ಸು, ಆ್ಯಾವ್ರೇಜಸ್, ಈ 3 ಬೇಸ್ ಇರಬೇಕು ನಮಗೆ. ಬಿಕಾಸ್ ದಿಸ್ ಇಸ್ ದ ಬೇಸ್ ಆಫ್ ದಿ ಅರ್ಥಮೆಟಿಕ್. ಈ 3 ನಿಮಗೆ ಚೆನ್ನಾಗಿ ಬರುತ್ತಾನೆ, ನೀವು ಡೇಟಾ ಇಂಟರ್ಪ್ರಿಟೇಷನ್ನ ಚೆನ್ನಾಗಿ ಮಾಡ್ತೀರಾ. ಸೊ ಡೇಟಾ ಇಂಟರ್ಪ್ರಿಟೇಷನ್ ಅಂತ ನಿಮ್ಗೆ ಗೊತ್ತಲ್ವ, ಮೂರು ಡೇಟಾ ಇಂಟರ್ಪ್ರಿಟೇಷನ್ಸ್ ಬರುತ್ತೆ ನಮ್ಮ ಪ್ರಿಲಿಮ್ಸಲ್ಲೆಲ್ಲ. ಸೊ ಹಾಗಾಗಿ ತುಂಬ ಸೆಲೆಕ್ಟಿವ್ ಟಾಪಿಕ್ಸ್ ಲೈಕ್ ಪರ್ಸೆಂಟೇಜಸ್, ರೇಷಿಯೋ ಪ್ರಪೋರ್ಷನ್ ಮತ್ತು ಆ್ಯಾವ್ರೇಜಸ್, ಈ ಥರ ಟಾಪಿಕ್ಸ್ನ ಜಾಸ್ತಿ ಚೂಸ್ ಮಾಡಬೇಕು. ನಾನು ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟ್ ನಾನು ಓದಿಲ್ಲ. ಮತ್ತು ನಾನು ಪ್ರಾಫಿಟ್ ಆ್ಯಂಡ್ ಲಾಸ್ ನನಗೆ ಸ್ವಲ್ಪ ಗೊತ್ತು. ನಾನು ತೀರಾ ಅದರ ಮೇಲೆ ನಾನು ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ತಾಯಿಲ್ಲ. ಬಿಕಾಸ್ ನಾವು ಎಲ್ಲ ಕ್ವಶನ್ಸು ಅಟೆಂಡ್ ಮಾಡೋಕ್ಕೆ ಹೋಗಲ್ವಲ್ಲ. ನಾವು ಯಾವುದು ನಮ್ಗೆ ಬೇಕಿತ್ತು ಅದನ್ನು ಮಾತ್ರ ನಾವು ಚೆನ್ನಾಗಿ ಸ್ಟ್ರಾಂಗಾಗಿ ಇಟ್ಕೊಳ್ಬೇಕಾಗುತ್ತೆ. ಸೊ ಹಾಗಾಗಿ ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡ್ಕೊಂಡೋಗಿ, ವಿಚ್ ಇಸ್ ಸ್ಕೋರ್ ಬೂಸ್ಟರ್ಸ್ ಅಂದರೆ ಅದು ನಮಗೆ ಪವರ್ ಸೆಟ್ಸ್ ಲೈಕ್ ಸಿಂಪ್ಲಿಫಿಕೇಷನ್, ಕ್ವಾಡ್ರಾಟಿಕ್ ಇಕ್ವೇಷನ್, ಅಪ್ರಾಕ್ಸಿಮೇಷನ್, ನಂಬರ್ ಸೀರೀಸ್, ಇದೆಲ್ಲ ನಾವು ಸ್ಟ್ರಾಂಗಾಗಿ ಎತ್ಕೊಬೇಕು. ಆ್ಯಂಡ್ ಎವ್ರಿ ಡೇ ನೀವು ನಿಮ್ಮ ಟೇಬಲ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡ್ಕೊಬೇಕಾಗತ್ತೆ. ಸೊ ಇದು ಮುಗಿಸ್ಕೊಂಡು ನಾನು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಇಲ್ಲಿಂದ ನಾನು ಲೈಬ್ರರಿಗೆ ಹೊರಟೆ. ಬಿಕಾಸ್ ನಮ್ಮ ಮನೇಲೂ ಎಲ್ಲ ಎದ್ದಿದ್ರು. ಸೊ ನನಗೂ ಅಲ್ಲಿ ಓದೋಕ್ಕಾಗಲ್ಲ, ಬಿಕಾಸ್ ತುಂಬ ಸೌಂಡ್ ಬರುತ್ತೆ. ಹಾಗಾಗಿ ನಾನು ಲೈಬ್ರರಿಗೆ ಹೋಗಿಬಿಡ್ತೀನಿ ನಾನು. ಸೊ ಲೈಬ್ರರಿಗೆ ಹೋಗಿ ನಾನು ಎಲ್ಲನೂ ಲೈಕ್ ರಿಮೈನಿಂಗ್ ಆಲ್ ದ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್, ಇವಾಗ ಚಾಪ್ಟರ್ ವೈಸ್ ನಮ್ಮದು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಎಲ್ಲ ಇರುತ್ತಲ್ವ. ಸೊ ಅದನ್ನು ನಾನು ಪ್ರಾಕ್ಟೀಸ್ ಮಾಡ್ಕೊತಾರೆ. ನಿಮ್ಮ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಬೇಕಂದರೆ ನೀವು ಯೂಟ್ಯೂಬಲ್ಲಿ ತುಂಬ ಕ್ಲಾಸಸ್ ಇದೆ, ತುಂಬ ಕ್ವಶನ್ಸ್ ಇದೆ. ಸೊ ನಾನು ಯಾವುದೂ ಸಹ ಪೇಯ್ಡ್ ಕ್ಲಾಸಸ್ ಲೈಕ್ ಪೇಯ್ಡ್ ಕಾನ್ಸೆಪ್ಟ್ ಕ್ಲಾಸಸ್ಗಾಗಲಿ ಮಿಕ್ಕಿದ ಯಾವುದಕ್ಕೂ ಆಗಲಿ ಪೇಯ್ಡ್ ಕ್ಲಾಸಸ್ ತೊಗೊಂಡಿಲ್ಲ. ಆದರೆ ನಾನು ಗೈಡ್ಲಿಯಿಂದ ಮಾತ್ರ ಮಾಕ್ ಟೆಸ್ಟ್ ಸೀರೀಸ್ ಮತ್ತು ಬಂಡಲ್ PDF ಬಂಡಲ್ ತೊಗೊಂಡೆ. ಬಟ್ PDF ಬಂಡಲ್ ಇಸ್ ರಿಯಲಿ ಗುಡ್. ಬಿಕಾಸ್ ನಿಮ್ಗೆ ಎಲ್ಲ ಥರನೂ ಇದೆ. ಲೈಕ್ ನಿಮ್ಮ PDF ಬೇಕಾ, PDF ಇಂದ ಸಾಲ್ವ್ ಮಾಡಬೇಕಾ, PDF ಕೊಡ್ತಾರೆ. ನಿಮಗೆ ಆನ್ಸರ್ಸ್ ಬೇಕಾ, ವಿಡಿಯೋ ಸೊಲ್ಯೂಷನ್ಸ್ ಸಹ ಅಲ್ಲೇ ಇದೆ. ಇಲ್ಲ ನೀವು ಫಸ್ಟು ಟೆಸ್ಟ್ ತೊಗೊಬೇಕಾ, ಟೆಸ್ಟು ಸಹ ತೊಗೊಬೋದು. ತುಂಬ ಚೆನ್ನಾಗಿದೆ. ಲೈಕ್ ಸಖತ್ತಾಗಿ ಪ್ರಾಕ್ಟೀಸ್ ಮಾಡ್ಬೋದು ಅದರಲ್ಲಿ. ಸೊ ಹಾಗಾಗಿ ನಾನು ಗೈಡ್ಲಿನ ಚೂಸ್ ಮಾಡ್ಕೊತೀನಿ. ಆ್ಯಂಡ್ ನಿಮಗೆ ಗೊತ್ತು, ನಮ್ಮ ಕನ್ನಡದಲ್ಲಿ ಲೈಕ್ ತುಂಬ ಲೆಸ್ ಟೀಚರ್ಸ್ ಇದ್ದಾರೆ ಈ ಥರ ಹೇಳ್ಕೊಡೋದ್ರಲ್ಲಿ. ಎಲ್ಲ ನಾರ್ತ್ ಅವರೇ ಜಾಸ್ತಿ ಇದ್ದಾರೆ. ಆ್ಯಂಡ್ ನೀವೆಲ್ಲೇ ಗೌರ್ಮೆಂಟ್ ಕೆಲ್ಸಕ್ಕೆ ಹೋಗ್ರಿ, ಎಲ್ಲೇ ಮಾಡಿ ನೀವು ಜಾಸ್ತಿ ನೋಡೋದೇ ನಾರ್ತ್ ಅವರೇ. ನಮ್ಮ ಕನ್ನಡದವ್ರು ಎಲ್ಲೋ ಒಂದು ಕಡೆ 2 ಕಡೆ ಇರ್ತಾರೆ. ಸೊ ನಾನು ನಿಮ್ಮನ್ನೆಲ್ಲ ಏನು ರಿಕ್ವೆಸ್ಟ್ ಮಾಡ್ತೀನಿ ಅಂದರೆ, ಫ್ಯೂಚರಲ್ಲಿ ಯಾರ್ಯಾರು ಇವಾಗ ಇನ್ನೂ ಡಿಗ್ರಿಲಿದ್ದೀರಾ, ನೆಕ್ಸ್ಟು ನೀವು ಜಾಬ್ ಹೋಗಬೇಕಂದ್ರೆ ಇವಾಗಲಿಂದಾನೇ ನೀವು ಗೌರ್ಮೆಂಟ್ ಕೆಲಸಕ್ಕೆ ಪ್ರಿಪೇರ್ ಆಗಿರಿ. ಬಿಕಾಸ್ ನಮ್ಗೆ ಯಾರು ಈ ಥರ ಅಡ್ವೈಸ್ ಮಾಡೋರು ಇರಲಿಲ್ಲ. ಬಹುಶಃ ನನಗೆ ಅವಾಗ ಇದ್ದಿದ್ದರೆ ನಾನು ಇಷ್ಟೊತ್ತಿಗಾಗಲೇ ನಾನು ಎಕ್ಸಾಮ್ನ ಕ್ಲಿಯರ್ ಮಾಡಿರ್ಬೋದಾಗಿತ್ತು. ಸೊ ಹಾಗಾಗಿ ನಾನು ಆಗಿಲ್ಲ. ನಾನು ನಿಮಗೆ ಒಂದು ಹೇಳ್ತಾ ಇದ್ದೀನಿ ಅಂದರೆ, ಲೈಕ್ ದಯವಿಟ್ಟು ಇವಾಗಿಂದನೇ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ದಟ್ ನೀವು ಆ ಒಂದು ಟೈಮ್ ಎಲಿಜಿಬಲ್ ಆದಾಗ ನಿಮಗೆ ಅದನ್ನು ಈಸಿಯಾಗಿ ಕ್ಲಿಯರ್ ಮಾಡ್ಕೊಬೋದು. ಇದಾಗಿದೆ ನಾನು ಸೆಕ್ಷನಲ್ ಟೆಸ್ಟು, ಕ್ವಿಝಸ್ಸು ಎಲ್ಲ ಕೊಟ್ಟೆ. ಸೆಕ್ಷನಲ್ ಟೆಸ್ಟ್ ಆ್ಯಂಡ್ ಕ್ವಿಝಸ್ ಇಸ್ ಮ್ಯಾಂಡೇಟರಿ. ಬಿಕಾಸ್ ಅದರಲ್ಲಿ ನಮಗೆ ಗೊತ್ತಾಗುತ್ತೆ ನಮ್ಮ ಕೇಪಬಿಲಿಟಿ ಏನಿದೆ ಅಂತ. ಸೊ ನಾನಿವತ್ತು ಬ್ಯಾಂಕಿಂಗ್ ಅವೇರ್ನೆಸ್ ಕೊಟ್ಟೆ, ಕಂಪ್ಯೂಟರ್ ಅವೇರ್ನೆಸ್ ಸಹ ಕೊಟ್ಟೆ. ಆಮೇಲೆ ಅಡ್ಡಾ ಕ್ವಿಝಸ್ಸಿಂದ ಆಲ್ಮೋಸ್ಟ್ ಇವತ್ತು ಸಿಂಪ್ಲಿಫಿಕೇಷನ್ ಕ್ವಿಝು, ಕ್ವಾಡ್ರಾಟಿಕ್ ಇಕ್ವೇಷನ್ ಕ್ವಿಝು, ಪಝಲ್ ಕ್ವಿಝು ಎಲ್ಲನೂ ತುಂಬ ಚೆನ್ನಾಗಿ ಆಯಿತು ನಂದು. ಲೈಕ್ ಓಕೆ ಫೈನ್, ನಾನು ಪ್ರಾಕ್ಟೀಸ್ ಮಾಡಿರೋದು ಸಹ ನನಗೆ ಯೂಸ್ ಆಗ್ತಾಯಿದೆ. ನಾನು ಚೆನ್ನಾಗಿ ಮಾಡ್ತಾಯಿದ್ದೀನಿ. ನಾನು ಆದಷ್ಟು ನನ್ನ ಕ್ವಿಝಸ್ ಎಲ್ಲ ಲೈಕ್ ಪಝಲ್ಸ್ ಎಲ್ಲ 3 ಮಿನಿಟ್ಸ್ ಒಳಗಡೆ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಬಿಕಾಸ್ ನಮ್ಮದು ರೀಸನಿಂಗ್ ಚೆನ್ನಾಗಿ ಸ್ಟ್ರಾಂಗ್ ಇರಬೇಕಲ್ವ. ಸೊ ಹಾಗಾಗಿ ನಾನು ಅದನ್ನೆಲ್ಲ 3 ಮಿನಿಟ್ಸ್ ಮುಂಚೆ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಸೊ ಪ್ಯಾನಿಕ್ ಆಗೋಕ್ಕೆ ಹೋಗಬೇಡಿ. ಹೌದು, ಇವಾಗ ಸ್ಟಾರ್ಟಿಂಗ್ ನನಗೂ ತುಂಬ ಕಷ್ಟ ಆಗ್ತಾಯಿತ್ತು. ನಾನು ಸ್ವಲ್ಪ ತುಂಬ ಮಿಸ್ಟೇಕ್ಸ್ ಮಾಡ್ತಾಯಿದ್ದೆ. ಈಗ ನಾನು ಮಿಸ್ಟೇಕ್ಸಿಂದ ಕಲಿಬೇಕು. ಕಲಿಯೋದಕ್ಕೆ ತಾನೇ ನಾವು ಇದನ್ನು ಮಾಡ್ತಾ ಇರೋದು. ತುಂಬ ಜನ ಏನು ಮಾಡಿಬಿಡ್ತಾರೆ, ಪ್ಯಾನಿಕ್ ಆಗಿಬಿಟ್ಟು ಅಯ್ಯೋ ನನ್ನಿಂದ ಆಗ್ತಾಯಿಲ್ಲ, ನಿನ್ನಿಂದ ಆಗ್ತಿಲ್ಲ ಅಂದರೆ ಅದು ಆಗೋದೇ ಇಲ್ಲ.
ಅಲ್ವಾ? ಸೊ ಹಾಗಾಗಿ ನಾವು ನಮ್ಮ ಮೈಂಡ್‌ಸೆಟ್ ಇಟ್ಸ್ ಆಲ್ ಅಬೌಟ್ ಅವರ್ ಮೈಂಡ್‌ಸೆಟ್. ನಮ್ಮ ಮೈಂಡ್‌ಸೆಟ್‌ನ ನಾವು ಹೇಗೆ ಇಟ್ಕೊತೀವಿ, ನಾವು ಆವಾಗ ನಾವು ಎಷ್ಟು ಚೆನ್ನಾಗಿ ಮಾಡ್ತೀವಿ ಅಂದರೆ ಅಷ್ಟು ಚೆನ್ನಾಗಿ ಮಾಡ್ತೀವಿ. ಸೊ ನಾನು ಇಂಗ್ಲೀಷ್ ಕ್ವಿಝ್ ಸಹ ಕೊಟ್ಟೆ ನಾನಿವತ್ತು. ಆಲ್ಮೋಸ್ಟ್ ಎಲ್ಲ ಕ್ವಿಝ್ ಕೊಟ್ಟು ಸ್ವಲ್ಪ ಬ್ರೇಕ್ ತಗೊಂಡೆ. ಬಿಕಾಸ್ ತುಂಬ ಎಕ್ಸಾಸ್ಟ್ ಆದ್ರೂ ನಮ್ಗೆ ಓದೋಕ್ಕಾಗಲ್ಲ. ಸೊ ಬ್ರೇಕ್ ತಗೊಂಡು ನಾನು ಮತ್ತೆ ಲೈಬ್ರರಿಗೆ ಹೋಗಿ ಮಿಕ್ಕಿದ್ದು ನಾನು ಪಝಲ್ಸ್ ಎಲ್ಲ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡೆ. ಇಲ್ಲಿ ನಾನು ಚೆನ್ನಾಗಿರೋ ಒಂದು ಕೋಟ್ ನೋಡಿದೆ. ಮೈ ಮೇಲೆ ಹರಕು ಬಟ್ಟೆ ಇದ್ರೂ ಚಿಂತೆಲ್ಲ, ಕೈಯಲ್ಲಿ ಒಂದು ಪುಸ್ತಕವಿರಲಿ. ತುಂಬ ಚೆನ್ನಾಗಿತ್ತು ಆ ಕೋಟ್. ಇಟ್ ಹ್ಯಾಸ್ ಅ ವೆರಿ ಡೀಪ್ ಮೀನಿಂಗ್. ಇದಾಗಿದೆ ನಾನು 3:30 ಬಿಟ್ಟು ನಾನು ಅಲ್ಲಿಂದ ನಾನು ಟ್ಯೂಷನ್ಗೆ ಹೋದೆ. ಟ್ಯೂಷನ್ಗೆ ಹೋಗಿದ್ದೆ ನಾನು ಡೈಲಿ ಕರೆಂಟ್ ಅಫೇರ್ಸ್ದು ರಿವಿಷನ್ಸ್ ಮಾಡ್ಕೊತೀನಿ. ಬಿಕಾಸ್ ದಿಸ್ ದ ಓನ್ಲಿ ಸ್ಪೇಸ್ ಐ ಗೆಟ್ ಟೈಮ್ ಟು ರಿವೈಸ್ ಮೈ ಕರೆಂಟ್ ಅಫೇರ್ಸ್. ಬಿಕಾಸ್ ನಾನು ಇಲ್ಲೆಲ್ಲ ನಾನು ಕ್ವಾನ್ಸು ಇಂಗ್ಲೀಷ್ಗೆಲ್ಲ ಟೈಮ್ ಕೊಟ್ಬಿಡ್ತೀನಿ. ಕರೆಂಟ್ ಅಫೇರ್ಸ್ ನಾನು ಜಾಸ್ತಿ ಬರ್ಕೊಳಕ್ಕೆ ಹೋಗಲ್ಲ. PDF ಓದ್ಬಿಟ್ಟು PDFಸ್ನೆಲ್ಲ ನಾನು ಸೇವ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಎವ್ರಿ ವೀಕ್ ಇವಾಗ ನೀವು ಒಂದು ವೀಕ್ ಪೂರ್ತಿ ನೀವು ಕರೆಂಟ್ ಅಫೇರ್ಸ್ ಓದಿದ್ದೀರಾ ಅಂದರೆ ಎವ್ರಿ ವೀಕೆಂಡ್ ನೀವು ಅದನ್ನು ರಿವೈಸ್ ಮಾಡಲೇಬೇಕು. ಇಲ್ಲಾಂದರೆ ನೀವು ಮರ್ತೋಗ್ಬಿಡ್ತೀರಾ. ರಿವೈಸ್ ಮಾಡೋದ್ರಿಂದ ನಿಮಗೆ ತುಂಬ ಯೂಸ್ ಆಗುತ್ತೆ. ಕೀಪ್ ಅ ಟಚ್ ಡೈಲಿ ಕರೆಂಟ್ ಅಫೇರ್ಸ್ಗಂತ ಒಂದು ಡೈಲಿ ಒಂದಿಷ್ಟು ಟೈಮ್ ಅಂತ ನೀವು ಕೊಟ್ಬಿಡ್ಬೇಕಾಗತ್ತೆ. ಸೊ ಇದಾಗಿದೆ. ನಾನು ತೆಗೆದ್ಬಿಟ್ಟು ಟ್ಯೂಷನ್ಸಿಂದ ಆಚೆ ಮುಗಿಸ್ಕೊಂಡು ಬಂದಾಗ ಮಳೆ ಬರ್ತಿತ್ತು. ಸೊ ಮಳೆ ನಿಂತ ಮೇಲೆ ನಾನು ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು ಇವತ್ತು. ಸೊ ದೇವಸ್ಥಾನಕ್ಕೆ ಹೋಗೋಕ್ಕೋಸ್ಕರ ಮಳೆ ನಿಲ್ಲಕ್ಕೋಸ್ಕರ ಕಾಯ್ದೆ. ಅಲ್ಲಿಂದ ನಾನು ದೇವಸ್ಥಾನಕ್ಕೆ ಹೋದೆ. ಆ್ಯಂಡ್ ದಿಸ್ ಇಸ್ ಮೈ ಮೋಸ್ಟ್ ಫೇವ್ರೆಟ್ ಪ್ಲೇಸ್ ಎವರ್. ನಮ್ಮಪ್ಪ ಶಿವಪ್ಪನ ದೇವಸ್ಥಾನ. ಇಲ್ಲಿ ಬಂದು ಮನಸಾರೆ ದೇವ್ರ ಹತ್ರ ಬೇಡಿಕೊಂಡು ನಮ್ಮ ಪ್ರಯತ್ನದ ಜೊತೆ ದೇವ್ರ ಆಶೀರ್ವಾದ ಜೊತೆ ಖಂಡಿತವಾಗ್ಲೂ ನಮಗೆ ಗೆಲುವು ಸಿಕ್ಕೇ ಸಿಗುತ್ತೆ ಅನ್ನೋ ನನ್ನ ನಂಬಿಕೆ. ಸೊ ಹಾಗಾಗಿ ನಾನು ಇಲ್ಲಿ ದರ್ಶನ ಪಡ್ಕೊಂಡು ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲಿದ್ದು ದೇವ್ರ ಹತ್ರ ಮನಸಾರೆ ಮಾತಾಡಿ ಇಲ್ಲಿಂದ ನಾನು ಸೀದಾ ಮನೆಗೆ ಹೋದೆ. ಸೊ ದಿಸ್ ವಾಸ್ ಆಲ್ ಅಬೌಟ್ ಮೈ ಡೇ. ಓಂ ನಮಃ ಶಿವಾಯ.